ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಂದು ಸತ್ಯ ಘಟನೆಯನ್ನು ಹೇಳುತ್ತೇನೆ. ಅದನ್ನು ಕೇಳಿದ ನಂತರ ನಿಮ್ಮೆಲ್ಲರಿಗೂ ಖಂಡಿತ ಶಾಕ್ ಆಗುವುದು ಖಚಿತ. ಸ್ನೇಹಿತರೆ, ಗುಜರಾತಿನ ಹಳ್ಳಿಯ ರವಿ ಎಂಬ 21 ವರ್ಷದ ಹುಡುಗ. ಈ ಹುಡುಗ ಹೊಸ ವರ್ಷದ ದಿನದಂದು ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ತನ್ನ ಮನೆಯಲ್ಲಿ ಕುಳಿತು ತಿಂಡಿ ತಿನ್ನುತ್ತಿರುವಾಗ ಅವನ ಚಿಕ್ಕಮ್ಮನಿಂದ ಕರೆ ಬರುತ್ತದೆ. ಮತ್ತು ರವಿ ತನ್ನ ಚಿಕ್ಕಮ್ಮನ ಕರೆಯನ್ನು ಸ್ವೀಕರಿಸಿದ ತಕ್ಷಣ ಅವನ ಚಿಕ್ಕಮ್ಮ ರವಿಗೆ, ಕೇಳು, ನಿನ್ನ ಚಿಕ್ಕಪ್ಪ ಇವತ್ತು ಹೊಸ ವರ್ಷದ ದಿನದಂದು ಮನೆಗೆ ಬರಲು ಸಾಧ್ಯವಿಲ್ಲ. ನೀನು ಸಂಜೆ ಮನೆಗೆ ಬಾ, ನಾವು ಪಾರ್ಟಿ ಮಾಡಿ ಮಜಾ ಮಾಡೋಣ ಎಂದು ಹೇಳಲು ಪ್ರಾರಂಭಿಸುತ್ತಾಳೆ. ಪಾರ್ಟಿ, ಊಟ ಮತ್ತು ಪಾನೀಯಗಳ ವಿಷಯಕ್ಕೆ ಬಂದರೆ ರವಿ ತನ್ನ ಚಿಕ್ಕಮ್ಮನ ಮಾತನ್ನು ತಕ್ಷಣ ಒಪ್ಪಿಕೊಳ್ಳುತ್ತಾನೆ. ಸ್ನೇಹಿತರೆ, ರವಿಯ ಚಿಕ್ಕಮ್ಮನ ಮನೆ ರವಿಯ ಮನೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿಯೇ ಇತ್ತು. ಈಗ ಸ್ನೇಹಿತರೆ, ರವಿ ಫೋನ್ ಕಟ್ ಮಾಡುತ್ತಾನೆ ಮತ್ತು ನಂತರ ಸಂಜೆ 5ರ ಸುಮಾರಿಗೆ ಈ ಹುಡುಗ ಸಿದ್ಧನಾಗಿ ತನ್ನ ಮನೆಯಿಂದ ನೇರವಾಗಿ ಚಿಕ್ಕಮ್ಮನ ಮನೆಗೆ ಹೋಗುತ್ತಾನೆ. ಮತ್ತು ಸ್ನೇಹಿತರೆ, ಅವನು ತನ್ನ ಚಿಕ್ಕಮ್ಮನ ಮನೆಗೆ ತಲುಪಿದ ತಕ್ಷಣ ಈ ಹುಡುಗನ ಕಣ್ಣುಗಳು ಅವನ ಚಿಕ್ಕಮ್ಮನ ಮೇಲೆ ಬಿದ್ದಾಗ ಈ ಹುಡುಗ ತನ್ನ ಸ್ವಂತ ಚಿಕ್ಕಮ್ಮನ ಸೌಂದರ್ಯವನ್ನು ನೋಡಿ ಹುಚ್ಚನಾಗುತ್ತಾನೆ. ಏಕೆಂದರೆ ಸ್ನೇಹಿತರೆ, ಹೊಸ ವರ್ಷದ ದಿನದಂದು ಅವನ ಚಿಕ್ಕಮ್ಮ ಸುಂದರವಾದ ಸೀರೆಯನ್ನು ಧರಿಸಿದ್ದರು ಮತ್ತು ಅದರಲ್ಲಿ ಅವರು ಬಹಳಷ್ಟು ಮೇಕಪ್ ಮಾಡಿಕೊಂಡಿದ್ದರು. ಆದ್ದರಿಂದ ಅವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಮತ್ತು ಆ ಸೌಂದರ್ಯವನ್ನು ನೋಡಿ ಈ ಹುಡುಗ ರವಿ ತನ್ನ ಚಿಕ್ಕಮ್ಮನ ಬಗ್ಗೆ ಹುಚ್ಚನಾಗುತ್ತಾನೆ. ಅವನ ಸಾಮಾನು ಎದ್ದು ನಿಲ್ಲುತ್ತದೆ ಮತ್ತು ತನ್ನ ಚಿಕ್ಕಮ್ಮನೊಂದಿಗೆ ಅದನ್ನೆಲ್ಲ ಮಾಡುವ ಬಗ್ಗೆ ಅವನು ಯೋಚಿಸುತ್ತಾನೆ. ಸ್ನೇಹಿತರೆ, ಈಗ ರಾತ್ರಿಯ ಸಮಯ ಮತ್ತು ಚಿಕ್ಕಮ್ಮ ಮತ್ತು ರವಿ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ ಮತ್ತು ಪರಸ್ಪರ ಬಹಳಷ್ಟು ಮಾತನಾಡುತ್ತಾರೆ. ಆ ಇಡೀ ಮನೆಯಲ್ಲಿ ರವಿ ಚಿಕ್ಕಮ್ಮನನ್ನು ಹೊರತುಪಡಿಸಿ ಆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಏಕೆಂದರೆ ರವಿಯ ಚಿಕ್ಕಮ್ಮ ಇಲ್ಲಿಯವರೆಗೆ ಮಕ್ಕಳನ್ನು ಹೊಂದಿರಲಿಲ್ಲ ಮತ್ತು ಅವಳ ಪತಿ ಬೇರೆ ಯಾವುದೋ ಸಿಟಿಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಈ ವಿಷಯದಲ್ಲಿ ಕೆಲಸಕ್ಕೆ ಹೊರಗೆ ಹೋಗುತ್ತಿದ್ದರಿಂದ 2-3 ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದನು. ಸ್ನೇಹಿತರೆ, ರಾತ್ರಿಯಾದ ತಕ್ಷಣ ಊಟ ಮಾಡಿದ ನಂತರ ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗುತ್ತಾರೆ. ಆದ್ದರಿಂದ ಸ್ನೇಹಿತರೆ, ರಾತ್ರಿ 11ರ ಸುಮಾರಿಗೆ ಈ ರವಿ ತನ್ನ ಚಿಕ್ಕಮ್ಮನೊಂದಿಗೆ ಏನೋ ಒಂದು ಕೆಲಸ ಮಾಡುತ್ತಾನೆ. ಸ್ನೇಹಿತರೆ, ನೀವು ಅದರ ಬಗ್ಗೆ ಕೇಳಿದಾಗ ನಿಮ್ಮ ಪಾದಗಳ ಕೆಳಗೆ ನೆಲ ಜಾರುತ್ತದೆ. ಈ ರವಿ ಆ ರಾತ್ರಿ ತನ್ನ ಚಿಕ್ಕಮ್ಮನೊಂದಿಗೆ ಏನು ಮಾಡಿದನು? ಹಾಗೆ ಮಾಡಿದ ನಂತರ ಅವನ ಚಿಕ್ಕಮ್ಮನ ಸ್ಥಿತಿ ಹದಗೆಟ್ಟಿತ್ತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವತ್ತು ನಡೆದ ಸಂಪೂರ್ಣ ಕಥೆಯ ಬಗ್ಗೆ ನಾನು ಮಾಹಿತಿ ನೀಡಲಿದ್ದೇನೆ. ಇದು ತುಂಬಾನೇ ಆಸಕ್ತಿದಾಯಕ ಕತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕೂ ಮೊದಲು ನಾನು ನಿಮ್ಮಿಂದ ಒಂದೇ ಒಂದು ವಿನಂತಿಯನ್ನು ಹೊಂದಿದ್ದೇನೆ. ನೀವು ನಮ್ಮ ಚಾನಲ್ಗೆ ಹೊಸ ಅತಿಥಿ ವೀಕ್ಷಕರಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಘಟನೆ ಗುಜರಾತಿನ ಒಂದು ಹಳ್ಳಿಯಲ್ಲಿ ನಡೆದದ್ದು. ಅಲ್ಲಿ ರವಿ ಎಂಬ 21 ವರ್ಷದ ಹುಡುಗ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ರವಿಯ ತಂದೆ ಗುತ್ತಿಗೆದಾರರಾಗಿದ್ದರು ಮತ್ತು ಅವರು ತಮ್ಮ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ಇದರಿಂದಾಗಿ ಅವರು ಬಹಳಷ್ಟು ಲಾಭ ಗಳಿಸುತ್ತಿದ್ದರು. ಸ್ನೇಹಿತರೆ, ರವಿಗಿಂತ 2 ವರ್ಷ ದೊಡ್ಡವಳಾದ ಅಕ್ಕ ಕೂಡ ಇದ್ದಳು. ಅವಳ ಹೆಸರು ಅಂಜಲಿ. ಈ ಇಬ್ಬರು ಒಡ ಹುಟ್ಟಿದವರು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಸಮಯ ನಿಧಾನವಾಗಿ ಹೀಗೆ ಕಳೆಯುತ್ತಿತ್ತು. ರವಿ ಮತ್ತು ಅಂಜಲಿ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು ಮತ್ತು ಕ್ರಮೇಣ ಇಬ್ಬರು ಒಡ ಹುಟ್ಟಿದವರು ಬೆಳೆಯಲು ಪ್ರಾರಂಭಿಸಿದರು. ನಂತರ ಕಾಲೇಜಿಗೆ ಸೇರಿಕೊಂಡರು. ರವಿ ಈಗ ಸುಮಾರು 21 ವರ್ಷ ವಯಸ್ಸಿನವನಾಗಿದ್ದನು ಮತ್ತು ಅವನ ಅಕ್ಕ ಅಂಜಲಿಗೆ ಸುಮಾರು 23 ವರ್ಷ ವಯಸ್ಸಾಗಿತ್ತು. ಅಂಜಲಿಗೆ ಮದುವೆಯ ವಯಸ್ಸು. ಅಂಜಲಿಯ ತಾಯಿ ಆಗಾಗ್ಗೆ ಅಂಜಲಿಯ ತಂದೆಗೆ, ನಿಮ್ಮ ಮಗಳು ಈಗ ದೊಡ್ಡವಳಾಗಿದ್ದಾಳೆ ಮತ್ತು ಅವಳನ್ನು ಒಳ್ಳೆಯ ಹುಡುಗನಿಗೆ ಮದುವೆ ಮಾಡಬೇಕು ಎಂದು ಹೇಳುತ್ತಿದ್ದಳು. ರವಿಯ ತಂದೆ ಇದನ್ನು ಅರ್ಥ ಮಾಡಿಕೊಂಡರು ಮತ್ತು ನಂತರ ಅಂಜಲಿಗೆ ಒಬ್ಬ ಹುಡುಗನನ್ನು ಮತ್ತು ಒಳ್ಳೆಯ ಜೋಡಿಯನ್ನು ಹುಡುಕಲು ಪ್ರಾರಂಭಿಸಿದರು. ಈ ಪ್ರಕ್ರಿಯೆ ಸುಮಾರು 2-3 ತಿಂಗಳು ತೆಗೆದುಕೊಂಡಿತು. ಅಂಜಲಿಗೆ ತುಂಬ ಒಳ್ಳೆಯ ಜೋಡಿ ಸಿಕ್ಕಿತು. ಆ ಹುಡುಗ ಇಂಜಿನಿಯರ್ ಆಗಿದ್ದನು ಮತ್ತು ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಆರ್ಥಿಕವಾಗಿ ಅವರು ತುಂಬ ಸ್ಥಿತಿವಂತರಾಗಿದ್ದರು ಮತ್ತು ಅಂಜಲಿಯ ತಂದೆ ತನ್ನ ಮಗಳ ಪ್ರಸ್ತಾಪದೊಂದಿಗೆ ಅವರ ಬಳಿಗೆ ಹೋದಾಗ ನಂತರ ಅಂಜಲಿಯ ಸೌಂದರ್ಯವನ್ನು ನೋಡಿದ ನಂತರ ಅವರು ಅವಳನ್ನು ಮೊದಲ ನೋಟದಲ್ಲೇ ಇಷ್ಟಪಡುತ್ತಾರೆ. ನಂತರ ಅವಳ ಕುಟುಂಬದ ಬಗ್ಗೆ ಮಾತನಾಡಿದ ನಂತರ ಅವರು ಅವಳನ್ನು ಇಷ್ಟಪಟ್ಟು ಅಂಜಲಿ ಸ್ಥಳದಲ್ಲೇ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ. ಈಗ ಸ್ನೇಹಿತರೆ, ನಿಶ್ಚಿತಾರ್ಥದ ನಂತರ ಕೆಲವು ದಿನಗಳ ನಂತರವೇ ಮದುವೆಯ ದಿನಾಂಕ ಹತ್ತಿರ ಬರುತ್ತದೆ ಮತ್ತು ಮದುವೆಯ ದಿನಾಂಕ ಬಂದ ತಕ್ಷಣ ಅಂಜಲಿ ಮದುವೆಯಾಗಿ ತನ್ನ ಅತ್ತೆಯ ಮನೆಗೆ ಹೋಗುತ್ತಾಳೆ. ಇಲ್ಲಿ ಈಗ ರವಿ ತನ್ನ ಸಹೋದರಿಯ ಮದುವೆ ಮಾಡಿಕೊಂಡು ಹೋದ ನಂತರ ಒಬ್ಬಂಟಿಯಾಗಿದ್ದನು ಮತ್ತು ಅವನಿಗೆ ಮನೆಯಲ್ಲಿ ಇರಲು ಇಷ್ಟವಿರಲಿಲ್ಲ. ಸ್ನೇಹಿತರೆ, ಅವನ ಅಧ್ಯಯನವು ಮುಗಿದಿತ್ತು.
ಈಗ ಅವನು ಕೆಲಸಕ್ಕೆ ತಯಾರಿ ಮಾಡುವ ಸರದಿ. ಈಗ ಅವನು ಮುಂದೆ ಓದಲು ಬಯಸಿದನು. ರವಿಗೆ ಹಳ್ಳಿಯ ಮನೆಯಲ್ಲಿರಲು ಇವಾಗ ಇಷ್ಟವಿಲ್ಲದಿದ್ದಾಗ ಹುಡುಗ ರವಿ ಏನು ಮಾಡಿದನೆಂದರೆ, ನಾನು ಬೇರೆ ಸಿಟಿಯಲ್ಲಿ ಓದಲು ಬಯಸುತ್ತೇನೆ ಎಂದು ತನ್ನ ತಂದೆಗೆ ಹೇಳಿದನು. ಸ್ನೇಹಿತರೆ, ಪೋಷಕರು ಎಂದಿಗೂ ಅಧ್ಯಯನಕ್ಕೆ ಬೇಡ ಎಂದು ಹೇಳುವುದಿಲ್ಲ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿದೆ. ರವಿ ತನ್ನ ತಂದೆಗೆ ಬೇರೆ ನಗರದಲ್ಲಿ ಹೆಚ್ಚಿನ ಅಧ್ಯಯನ ಮಾಡಲು ಬಯಸುವುದಾಗಿ ಹೇಳಿದಾಗ ರವಿಯ ತಂದೆ ಒಪ್ಪುತ್ತಾರೆ ಮತ್ತು ನಂತರ ರವಿ ತನ್ನ ಸ್ನೇಹಿತರೊಂದಿಗೆ ಬೇರೆ ನಗರಕ್ಕೆ ಅಧ್ಯಯನ ಮಾಡಲು ಹೋಗುತ್ತಾನೆ. ಈಗ ಸ್ನೇಹಿತರೆ, ನಮ್ಮ ಮಗ ಅಥವಾ ಮಗಳು ನಮ್ಮೊಂದಿಗೆ ವಾಸಿಸುವಾಗ ನಾವು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಮತ್ತು ಅವರನ್ನು ಎಂದಿಗೂ ತಪ್ಪು ದಾರಿಗೆ ಹೋಗಲು ಬಿಡುವುದಿಲ್ಲ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಮಕ್ಕಳು ಅಧ್ಯಯನ ಮಾಡಲು ಹೊರಗೆ ಹೋದಾಗ ಅವರ ಮೇಲೆ ಯಾವುದೇ ಒತ್ತಡವಿರುವುದಿಲ್ಲ ಮತ್ತು ಅವರನ್ನು ಗದರಿಸಲು ಅಥವಾ ಅವರನ್ನು ನೋಡಲು ಅಥವಾ ಕೇಳಲು ಯಾರೂ ಅಲ್ಲಿ ಇರುವುದಿಲ್ಲ. ಅದಕ್ಕಾಗಿಯೇ ಸ್ನೇಹಿತರೆ, ಕೆಲವೊಮ್ಮೆ ಹೊರಗಡೆ ಓದಲು ಹೋಗುವ ಹುಡುಗರು ದಾರಿ ತಪ್ಪುತ್ತಾರೆ ಮತ್ತು ರವಿ ಕೂಡ ಇದೇ ರೀತಿ ಮಾಡುತ್ತಾನೆ. ರವಿ ಸುಮಾರು 6 ತಿಂಗಳುಗಳಿಂದ ಬೇರೆ ನಗರದಲ್ಲಿ ವಾಸಿಸುತ್ತಿದ್ದನು. ಆ 6 ತಿಂಗಳು ಅವನು ಚೆನ್ನಾಗಿಯೇ ಓದುತ್ತಿದ್ದ. ಆದರೆ 6 ತಿಂಗಳ ನಂತರ ರವಿ ತನ್ನ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸುತ್ತಾನೆ ಮತ್ತು ಅವನು ಅವರೊಂದಿಗೆ ಸಮಯ ಕಳೆಯಲು ನಿರತರಾಗಿರುತ್ತಾನೆ. ನಂತರ ನಿಧಾನವಾಗಿ ರವಿ ಕೂಡ ಅನೇಕ ಹುಡುಗಿಯರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳುತ್ತಾನೆ. ಈ ಸ್ನೇಹದ ನಂತರ ಅವನ ಅಧ್ಯಯನದ ಆಸಕ್ತಿ ಬಹುತೇಕ ಕಣ್ಮರೆಯಾಯಿತು. ಈಗ ರವಿ ಸ್ಮಿತಾ ಎಂಬ ಒಂದು ಸುಂದರವಾದ ಹುಡುಗಿಯ ಜೊತೆ ಸ್ನೇಹ ಬೆಳೆಸಿಕೊಳ್ಳುತ್ತಾನೆ ಮತ್ತು ಅವರ ಸ್ನೇಹ 3 ತಿಂಗಳ ಕಾಲ ಮುಂದುವರಿಯುತ್ತದೆ. ಆದರೆ ಅದರ ನಂತರ ಸ್ಮಿತಾ ಮತ್ತು ರವಿಯ ನಡುವಿನ ಸ್ನೇಹ ಪ್ರೀತಿಗೆ ತಿರುಗಿದಾಗ ಅವರಿಬ್ಬರಿಗೂ ಅರ್ಥವಾಗುವುದಿಲ್ಲ. ವಾಸ್ತವವಾಗಿ ಸ್ನೇಹಿತರೆ, ರವಿ ಮತ್ತು ಸ್ಮಿತಾ ಒಬ್ಬರಿಗೊಬ್ಬರು ತುಂಬಾನೇ ಇಷ್ಟಪಡಲು ಶುರು ಮಾಡುತ್ತಾರೆ. ಹಗಲು ರಾತ್ರಿ ಫೋನಿನಲ್ಲಿ ಮಾತನಾಡುವುದು, ಪಾರ್ಕ್ ಸುತ್ತಾಡುವುದು ಇದನ್ನೇ ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಸ್ಮಿತಾಳ ಪೋಷಕರು ಅವಳ ಮದುವೆ ಬೇರೆ ಕಡೆ ಫಿಕ್ಸ್ ಮಾಡುತ್ತಾರೆ. ಆಗ ಪರಿಸ್ಥಿತಿ ಹದಗೆಡುತ್ತದೆ. ಸ್ಮಿತಾ ಈ ಬಗ್ಗೆ ರವಿಗೆ ಹೇಳುತ್ತಾಳೆ. ಆಗ ರವಿ, ಇಬ್ಬರು ಬೇರೆ ನಗರಕ್ಕೆ ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ ಎಂದು ಹೇಳುತ್ತಾನೆ. ಆದರೆ ಸ್ನೇಹಿತರೆ, ಸ್ಮಿತಾ ತನ್ನ ಹೆತ್ತವರನ್ನು ಆಳವಾಗಿ ಗೌರವಿಸುವುದರಿಂದ ರವಿಯ ಸಲಹೆಯನ್ನು ಕೇಳಲು ನಿರಾಕರಿಸುತ್ತಾಳೆ. ಸ್ಮಿತಾ ತನ್ನ ಹೆತ್ತವರಿಗೆ ಏಕೈಕ ಮಗಳು ಮತ್ತು ಅವಳು ತುಂಬಾ ಸುಸಂಸ್ಕೃತಳಾಗಿದ್ದಳು ಮತ್ತು ಅದಕ್ಕಾಗಿಯೇ ಸ್ಮಿತಾ ರವಿಯ ಪ್ರಸ್ತಾಪವನ್ನು ತಿರಸ್ಕರಿಸಿದಳು. ತನ್ನ ಹೆತ್ತವರ ತಲೆ ಬಾಗಲು ಬಿಡುವುದಿಲ್ಲ ಎಂದು ಹೇಳಿದಳು. ಈಗ ಸ್ನೇಹಿತರೆ, ಈ ರವಿ ಈ ಬಗ್ಗೆ ಸ್ಮಿತಾಳ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ ಮತ್ತು ನಂತರ ಅಲ್ಲಿ ಅವನು ಸ್ಮಿತಾಳ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ. ಸ್ನೇಹಿತರೆ, ಸ್ಮಿತಾ ಒಂದು ಶ್ರೀಮಂತ ಕುಟುಂಬದಿಂದ ಬಂದವಳು. ಈಗ ರವಿ ಬಹಳಷ್ಟು ಜನರ ಮುಂದೆ ಪಾರ್ಕಿನಲ್ಲಿ ಅವಳ ಮೇಲೆ ಕೈ ಎತ್ತಿದಾಗ ಸ್ಮಿತಾ ತುಂಬಾನೇ ಕೋಪಗೊಳ್ಳುತ್ತಾಳೆ. ತದನಂತರ ಸ್ನೇಹಿತರೆ, ಸ್ಮಿತಾ ಅಲ್ಲಿಯೇ ಪೊಲೀಸರಿಗೆ ಕರೆ ಮಾಡುತ್ತಾಳೆ ಮತ್ತು ಪೊಲೀಸರು ಬಂದು ರವಿಯನ್ನು ಬಂಧಿಸುತ್ತಾರೆ. ಈಗ ಪೊಲೀಸರು ರವಿಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಬೀಗ ಹಾಕುತ್ತಾರೆ. ನಂತರ ರವಿಯ ತಂದೆಗೂ ಕರೆ ಬರುತ್ತದೆ. ಅವರು ಈ ವಿಷಯದ ಬಗ್ಗೆ ತುಂಬಾ ಕೆಟ್ಟದಾಗಿ ಭಾವಿಸುತ್ತಾರೆ, ಏಕೆಂದರೆ ಅವರು ತಮ್ಮ ಮಗನನ್ನು ಅಲ್ಲಿಗೆ ಓದಲು ಕಳುಹಿಸಿದರು. ಆದರೆ ತಮ್ಮ ಮಗ ಓದುವುದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ತಿಳಿದಾಗ ಅವರು ಕೋಪಗೊಂಡರು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಶ್ರಮಿಸುತ್ತಾರೆ. ಮಕ್ಕಳು ತಮ್ಮ ಅಧ್ಯಯನವನ್ನು ತ್ಯಜಿಸಿ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಪೋಷಕರು ಎದೆಗುಂದುವುದು ಸಹಜ. ಮತ್ತು ರವಿಯ ಪೋಷಕರಿಗೆ ಪೊಲೀಸ್ ಠಾಣೆಯಿಂದ ಕರೆ ಬಂದಾಗ ಇಬ್ಬರು ಕಂಗಾಲಾಗುತ್ತಾರೆ. ಸ್ನೇಹಿತರೆ, ರವಿಯ ತಂದೆ ಮನೆಯಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುತ್ತಾರೆ ಮತ್ತು ಪೊಲೀಸ್ ಠಾಣೆಗೆ ಹೋಗಿ ಕ್ಷಮೆ ಕೇಳಿ ಮಗನ ಓದಿನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ, ಅದು ಇದು ಏನೋ ಒಂದು ಹೇಳಿ ಅವರು ರವಿಯನ್ನು ಬಿಡುಗಡೆ ಮಾಡಿಸಿಕೊಳ್ಳುತ್ತಾರೆ ಮತ್ತು ನಂತರ ಅವನ ಅಧ್ಯಯನವು ಅಲ್ಲಿಂದ ನಿಂತು ಹೋಗುತ್ತದೆ ಮತ್ತು ರವಿ ದುಃಖಿತ ಹೃದಯದಿಂದ ತನ್ನ ತಂದೆಯ ಬಳಿಗೆ ತನ್ನ ಹಳ್ಳಿಗೆ ಹಿಂತಿರುಗುತ್ತಾನೆ. ಸ್ನೇಹಿತರೆ, ರವಿ ಮನೆಗೆ ಹಿಂದಿರುಗಿದಾಗ ಅವನು ಸುಮಾರು 10 ರಿಂದ 15 ದಿನಗಳವರೆಗೆ ಯಾರೊಂದಿಗೂ ಸಂವಹನ ನಡೆಸಲಿಲ್ಲ. ಆದರೆ ನಗರದಲ್ಲಿ ವಾಸಿಸಿದ ನಂತರ ರವಿಯ ದೃಷ್ಟಿಕೋನವು ಗಮನಾರ್ಹವಾಗಿ ಬದಲಾಯಿತು. ಹಿಂದೆ ಅವನು ತನ್ನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಗ ಅವನು ಯಾವುದೇ ಹುಡುಗಿಯನ್ನು ತಪ್ಪು ಉದ್ದೇಶದಿಂದ ನೋಡುತ್ತಿರಲಿಲ್ಲ. ಆದರೆ ಈಗ ರವಿಯ ದೃಷ್ಟಿಕೋನವು ಎಷ್ಟು ಭ್ರಷ್ಟಗೊಂಡಿತೆಂದರೆ ಅವನು ತನ್ನ ಸ್ವಂತ ಹಳ್ಳಿಯ ಕೆಲವು ಹುಡುಗಿಯರನ್ನು ತಪ್ಪು ಉದ್ದೇಶದಿಂದ ನೋಡಲಾರಂಭಿಸಿದನು. ನೆರೆಹೊರೆಯ ಮದುವೆಯಾದ ಮಹಿಳೆಯರು ಸಹ ರವಿಯನ್ನು ಸಂಪೂರ್ಣವಾಗಿ ಕೆಟ್ಟ ಹುಡುಗ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. ರವಿಯ ಗುಣಗಳು ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದವು. ಸ್ನೇಹಿತರೆ, ಇದರೊಂದಿಗೆ ರವಿ ಈಗ ಮನೆಯಲ್ಲಿ ಆರಾಮವಾಗಿ ಬದುಕಲು ಪ್ರಾರಂಭಿಸಿದನು ಮತ್ತು ಸುಮಾರು 1.5 ವರ್ಷದಿಂದ ಅವನು ತನ್ನ ಸ್ವಂತ ಮನೆಯಲ್ಲಿ ವಾಸಿಸುತ್ತಿದ್ದಾನೆ. ಸ್ನೇಹಿತರೆ, ಸಮಯ ಹೀಗೆ ಕಳೆದು ಹೋಗುತ್ತದೆ ಮತ್ತು ನಂತರ ಹೊಸ ವರ್ಷ ಬಂದಿತು. ನಾನು ನಿಮಗೆ ಹೇಳಲು ಹೊರಟಿರುವ ಈ ಘಟನೆ ಹಳೆಯದಲ್ಲ.
ಈ ಘಟನೆ ಜನವರಿ 1, 2026ರಂದು ಹೊಸ ವರ್ಷದ ದಿನದಂದು ಸಂಭವಿಸಿದೆ. ಸ್ನೇಹಿತರೆ, ಹೊಸ ವರ್ಷದ ದಿನದಂದು ಬೆಳಿಗ್ಗೆ ಸುಮಾರು 10 ಗಂಟೆ ಆಗಿತ್ತು. ರವಿ ತನ್ನ ಹೆತ್ತವರೊಂದಿಗೆ ಕುಳಿತು ತಿಂಡಿ ಮಾಡುತ್ತಿದ್ದ. ನಂತರ ಅವನ ಮೊಬೈಲ್ ಫೋನ್ಗೆ ಒಂದು ಕರೆ ಬರುತ್ತದೆ. ಅವನು ಮಾತನಾಡಲು ಫೋನ್ ಎತ್ತಿದಾಗ ಅದು ಅವನ ಚಿಕ್ಕಮ್ಮ. ರವಿಯ ಚಿಕ್ಕಮ್ಮ ಮೊದಲು ಅವನಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾರೆ ಮತ್ತು ನಂತರ ಅವನ ಹೆತ್ತವರೊಂದಿಗೆ ಮಾತನಾಡುತ್ತಾರೆ. ರವಿಯ ಚಿಕ್ಕಮ್ಮ ಮತ್ತೆ ರವಿಯ ಜೊತೆ ಸಂಭಾಷಣೆಯನ್ನು ಪ್ರಾರಂಭಿಸುತ್ತಾರೆ. ನೋಡು ರವಿ, ನಿನ್ನ ಚಿಕ್ಕಪ್ಪನಿಗೆ ಇಂದು ರಜೆ ಸಿಕ್ಕಿಲ್ಲ, ಹಾಗಾಗಿ ನೀನು ಇಂದು ನಮ್ಮ ಮನೆಗೆ ಬರಬೇಕು. ನಾನು ಇಲ್ಲಿ ಒಬ್ಬಂಟಿಯಾಗಿರುತ್ತೇನೆ. ಇಬ್ಬರು ನ್ಯೂ ಇಯರ್ ಪಾರ್ಟಿ ಮಾಡೋಣ. ನೀನು ಸಂಜೆ ಬಂದರೆ ನಾನು ರುಚಿಕರವಾದ ಆಹಾರವನ್ನು ತಯಾರಿಸುತ್ತೇನೆ ಎಂದು ಹೇಳುತ್ತಾಳೆ. ನಂತರ ನಾವು ಇಲ್ಲಿ ಕುಳಿತು ಆನಂದಿಸುತ್ತೇವೆ. ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನಿಂದ ಇದನ್ನು ಕೇಳಿದಾಗ ಅವನು ತುಂಬ ಸಂತೋಷ ಪಡುತ್ತಾನೆ. ತದನಂತರ ಅವನು ತನ್ನ ಚಿಕ್ಕಮ್ಮನಿಗೆ, ಸರಿ ಚಿಕ್ಕಮ್ಮ, ನಾನು ಖಂಡಿತವಾಗಿಯೂ ಸಂಜೆ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾನೆ. ಇಷ್ಟೆಲ್ಲ ಸಂಭಾಷಣೆಯ ನಂತರ ರವಿಯ ಚಿಕ್ಕಮ್ಮ ಫೋನ್ ಕಟ್ ಮಾಡುತ್ತಾಳೆ. ಚಿಕ್ಕಮ್ಮನ ಕರೆಯನ್ನು ಸ್ವೀಕರಿಸಿದ ನಂತರ ರವಿ ತುಂಬ ಸಂತೋಷ ಪಡುತ್ತಾನೆ. ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಈ ಸಂತೋಷದ ಹಿಂದಿನ ಕಾರಣವೆಂದರೆ ಅವನ ಚಿಕ್ಕಮ್ಮ ತನ್ನ ಮನೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿಯೇ ವಾಸಿಸುತ್ತಿದ್ದರು ಮತ್ತು ರವಿಯು ತನ್ನ ಚಿಕ್ಕಮ್ಮನನ್ನು ಈ ಹಿಂದೆ ಹಲವು ಬಾರಿ ನೋಡಿದ್ದನು. ಅವನ ಚಿಕ್ಕಮ್ಮ ತುಂಬಾನೇ ಸುಂದರವಾಗಿದ್ದಳು. ಅವನಿಗೆ ಅವಳ ಚಿಕ್ಕಮ್ಮನ ಮೇಲೆ ಯಾವಾಗಲೂ ಆಸೆ ಇತ್ತು. ಆದರೆ ರವಿಗೆ ತನ್ನ ಚಿಕ್ಕಮ್ಮನೊಂದಿಗೆ ಹಾಗೆ ಮಾತನಾಡಲು ಎಂದಿಗೂ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇಂದು ರವಿಯ ಚಿಕ್ಕಮ್ಮ ಸ್ವತಃ ರವಿಗೆ ಕರೆ ಮಾಡಿದರು ಮತ್ತು ಅವರು ಮನೆಯಲ್ಲಿ ಒಬ್ಬಂಟಿಯಾಗಿದ್ದರು. ಇದನ್ನು ಕೇಳಿದ ರವಿ ಇನ್ನಷ್ಟು ಸಂತೋಷಗೊಂಡನು. ಸ್ನೇಹಿತರೆ, ಇದೆಲ್ಲ ಯೋಚನೆಯಲ್ಲಿಯೇ ರವಿ ಈಗ ತನ್ನ ಮಧ್ಯಾಹ್ನದ ಸಮಯವನ್ನು ಕಳೆಯುತ್ತಾನೆ. ಸಂಜೆ 5ರ ಸುಮಾರಿಗೆ ರವಿ ಚೆನ್ನಾಗಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ತನ್ನ ಹೆತ್ತವರೊಂದಿಗೆ ಮಾತನಾಡಿ ನಂತರ ನೇರವಾಗಿ ತನ್ನ ಚಿಕ್ಕಮ್ಮನ ಮನೆಗೆ ಹೊರಟನು. ಅವಳ ಚಿಕ್ಕಮ್ಮ ಮನೆ ಹೆಚ್ಚು ದೂರದಲ್ಲಿ ಇರಲಿಲ್ಲ. ನಾನು ಈಗಾಗಲೇ ನಿಮಗೆ ಎಲ್ಲವನ್ನೂ ಹೇಳಿದ್ದಾನೆ. ಸುಮಾರು 20ರಿಂದ 25 ನಿಮಿಷಗಳಲ್ಲಿ ರವಿ ತನ್ನ ಚಿಕ್ಕಮ್ಮನ ಮನೆಗೆ ಬರುತ್ತಾನೆ. ರವಿ ತನ್ನ ಚಿಕ್ಕಮ್ಮನ ಮನೆಗೆ ತಲುಪಿದ ತಕ್ಷಣ ಅವನು ಕರೆಗಂಟೆ ಬಾರಿಸುತ್ತಾನೆ. ರವಿಯ ಚಿಕ್ಕಮ್ಮ ಬಂದು ಬಾಗಿಲು ತೆರೆಯುತ್ತಾಳೆ. ಬಾಗಿಲು ತೆರೆದಾಗ ಅವನ ಕಣ್ಣುಗಳು ಅವಳ ಮೇಲೆ ಬೀಳುತ್ತಿದ್ದಂತೆಯೇ ಅವನ ಕಣ್ಣುಗಳು ಮತ್ತಷ್ಟು ದೊಡ್ಡದಾಗಿ ಅರಳುತ್ತವೆ. ಸ್ನೇಹಿತರೆ, ರವಿಯ ಚಿಕ್ಕಮ್ಮನಿಗೆ ಸುಮಾರು 29 ವರ್ಷ ವಯಸ್ಸಾಗಿತ್ತು. ಅವಳು ಮದುವೆಯಾಗಿ ಕೇವಲ 4 ವರ್ಷಗಳಾಗಿವೆ ಮತ್ತು ಇಂದು ಹೊಸ ವರ್ಷದ ದಿನದಂದು ರವಿಯ ಚಿಕ್ಕಮ್ಮ ಸುಂದರವಾದ ಬ್ಲ್ಯಾಕ್ ಸೀರೆ ಮತ್ತು ಚೆನ್ನಾಗಿ ಮೇಕಪ್ ಆಗಿದ್ದರು. ಆ ಸೀರೆಯನ್ನು ಧರಿಸಿದ್ದ ರವಿಯ ಚಿಕ್ಕಮ್ಮ ಸಿನಿಮಾ ಹೀರೋಯಿನ್ ತರ ತುಂಬಾನೇ ಆಕರ್ಷಕವಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದರು. ರವಿ ತನ್ನ ಚಿಕ್ಕಮ್ಮನ ಸೌಂದರ್ಯವನ್ನು ನೋಡಿದಾಗ ಅವನ ಕಣ್ಣುಗಳು ಒಂದು ನಿಮಿಷ ಅಗಲವಾಗಿ ತೆರೆದಿದ್ದವು. ಹಾಗೆ ಅವನ ಸಾಮಾನು ಕೂಡ ಎದ್ದು ನಿಂತಿತ್ತು. ಸ್ನೇಹಿತರೆ, ರವಿ ಕಣ್ಣು ಮಿಟುಕಿಸುವುದೇ ಇಲ್ಲ. ಆಗ ರವಿಯ ಚಿಕ್ಕಮ್ಮ ಅವನನ್ನು ತಡೆದು, ರವಿ, ಏನಾಯಿತು? ನೀನು ಇದುವರೆಗೆ ಯಾವ ಮಹಿಳೆಯನ್ನು ನೋಡಿಲ್ಲ ಎಂಬಂತೆ ನನ್ನನ್ನು ನೋಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನಿಗೆ, ಚಿಕ್ಕಮ್ಮ, ನಾನು ಅನೇಕ ಮಹಿಳೆಯರನ್ನು ನೋಡಿದ್ದೇನೆ, ಆದರೆ ಇಂದು ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಿಮ್ಮಂತಹ ಸುಂದರ ಮಹಿಳೆಯನ್ನು ನೋಡಿದ್ದೇನೆ. ಈ ಸೌಂದರ್ಯದ ರಹಸ್ಯವೇನು? ಆಗ ಸ್ನೇಹಿತರೆ, ಇದನ್ನು ಕೇಳಿದ ರವಿಯ ಚಿಕ್ಕಮ್ಮ ನಗುತ್ತಾ ನಗುತ್ತಾ ಆ ವಿಷಯವನ್ನು ತಪ್ಪಿಸಿ, ರವಿ, ನೀನು ಕೂಡ ತುಂಬ ತಮಾಷೆಯಾಗಿ ಬಿಟ್ಟಿದ್ದೀಯಾ, ಒಳಗೆ ಬಾ ಎಂದು ಹೇಳಲು ಪ್ರಾರಂಭಿಸುತ್ತಾಳೆ. ನಂತರ ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನೊಂದಿಗೆ ಒಳಗೆ ಹೋಗುತ್ತಾನೆ. ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನ ಬಗ್ಗೆ ಸಂಪೂರ್ಣವಾಗಿ ಹುಚ್ಚನಾಗಿದ್ದರಿಂದ ಮತ್ತು ಏನೇ ಆಗಲಿ ನಾನು ಇವತ್ತು ನನ್ನ ಚಿಕ್ಕಮ್ಮನೊಂದಿಗೆ ಎಲ್ಲವನ್ನು ಮಾಡುತ್ತೇನೆ ಎಂದು ನಿರ್ಧರಿಸಿದ್ದರಿಂದ ರವಿಯ ಕಣ್ಣುಗಳು ಅವನ ಚಿಕ್ಕಮ್ಮನಿಂದ ದೂರ ಸರಿಯಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ರವಿಯ ಚಿಕ್ಕಮ್ಮ ಎಲ್ಲೆಲ್ಲಿ ಅಲೆದಾಡುತ್ತಿದ್ದಳೋ ಅಲ್ಲೆಲ್ಲ ರವಿಯ ನೋಟವು ಅಲೆದಾಡುತ್ತಿತ್ತು. ರವಿ ತನ್ನ ಚಿಕ್ಕಮ್ಮನನ್ನು ಕೇಳುತ್ತಾನೆ, ಆಂಟಿ, ಏನು ವಿಷಯ? ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಹೀಗೆ ಒಬ್ಬಂಟಿಯಾಗಿ ಬದುಕುತ್ತಿದ್ದೀರಿ? ಆಗ ಅವನ ಚಿಕ್ಕಮ್ಮ ಉತ್ತರಿಸುತ್ತಾಳೆ, ಹೌದು ರವಿ, ನಿಮ್ಮ ಚಿಕ್ಕಪ್ಪ ಬಂದಾಗ ಮಾತ್ರ ನಾವು ಒಟ್ಟಿಗೆ ಇರಲು ಸಾಧ್ಯ. ಅವರು ಹೋದರೆ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತೇನೆ. ಆದ್ದರಿಂದ ಹುಡುಗ ರವಿ ತನ್ನ ಚಿಕ್ಕಮ್ಮನನ್ನು ಕೇಳುತ್ತಾನೆ, ಆಂಟಿ, ಚಿಕ್ಕಪ್ಪ ಎಷ್ಟು ತಿಂಗಳಿಗೊಮ್ಮೆ ಮನೆಗೆ ಬರುತ್ತಾರೆ? ಅವನ ಚಿಕ್ಕಮ್ಮ ಹೇಳುತ್ತಾಳೆ, ಅವರು 2 ಅಥವಾ 3 ತಿಂಗಳಿಗೊಮ್ಮೆ, ಹೆಚ್ಚೆಂದರೆ 4 ದಿನಗಳವರೆಗೆ ಮಾತ್ರ ಬರುತ್ತಾರೆ ಮತ್ತು ನಂತರ ಅವರು ಕೆಲಸಕ್ಕೆ ಹಿಂತಿರುಗುತ್ತಾರೆ. ಇದನ್ನು ಕೇಳಿದ ರವಿ ತನ್ನ ಚಿಕ್ಕಮ್ಮನಿಗೆ, ಆಂಟಿ, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ ಎಂದು ಕೇಳುತ್ತಾನೆ. ಅಷ್ಟಕ್ಕೂ ಅವನ ಚಿಕ್ಕಪ್ಪ ಇಷ್ಟು ಸುಂದರ ಹೆಂಡತಿಯನ್ನು ಬಿಟ್ಟು ಇಷ್ಟು ದಿನ ದೂರದಲ್ಲಿ ಹೇಗೆ ವಾಸಿಸುತ್ತಾರೆ? ರವಿ ತನ್ನ ಚಿಕ್ಕಮ್ಮನೊಂದಿಗೆ ಇಂತಹ ವಿಷಯಗಳನ್ನು ಚರ್ಚಿಸಿದಾಗ ಅವಳು ತಮಾಷೆ ಮಾಡುತ್ತಾಳೆ ಮತ್ತು ನಗುತ್ತಾಳೆ. ರವಿಯ ಚಿಕ್ಕಮ್ಮ ಪ್ರತಿಕ್ರಿಯಿಸುತ್ತಾ,
ನನ್ನ ಪತಿ ರವಿ ಇಲ್ಲದೆ ನಾನು ಸಂತೋಷವಾಗಿಲ್ಲ. ಆದರೆ ನಾನು ಏನು ಮಾಡಲು ಸಾಧ್ಯ? ನನಗೆ ಬೇರೆ ದಾರಿಯೇ ಇಲ್ಲ. ಏಕೆಂದರೆ ನಾವು ಹಣವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಿದೆ ಎಂದು ನಿನಗೆ ತಿಳಿದಿದೆ ಎಂದು ಉತ್ತರಿಸುತ್ತಾಳೆ. ಹೌದು ಚಿಕ್ಕಮ್ಮ, ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ನಂತರ ರವಿ ಚಿಕ್ಕಮ್ಮ ಅವನಿಗೆ ಟೀ ಮಾಡಲು ಹೋಗುತ್ತಾಳೆ ಮತ್ತು ಚಿಕ್ಕಮ್ಮ ರವಿ ಒಟ್ಟಿಗೆ ಕುಳಿತು ಚಹಾ ಕುಡಿಯಲು ಪ್ರಾರಂಭಿಸುತ್ತಾರೆ. ಸಮಯ ಕಳೆಯುತ್ತಾ ಹೋಯಿತು ಗೆಳೆಯರೇ. ಸಂಜೆ 8 ಆಗುತ್ತಿತ್ತು. ಈಗ ರವಿಯ ಚಿಕ್ಕಮ್ಮ ರವಿಯನ್ನು ಏನು ತಿನ್ನುತ್ತೀಯಾ ಎಂದು ಕೇಳುತ್ತಾಳೆ. ಅವನು ಹೇಳುತ್ತಾನೆ, ಆಂಟಿ, ನಿನಗೆ ಏನು ಅನಿಸುತ್ತದೆಯೋ ಮತ್ತು ನಿನಗೆ ಏನು ಚೆನ್ನಾಗಿ ಅಡುಗೆ ಮಾಡಲು ತಿಳಿದಿದೆಯೋ ಆ ಅಡುಗೆಯನ್ನು ಮಾಡಿಕೊಡಿ ಎಂದು ಹೇಳಿದ. ಈಗ ಅವನ ಚಿಕ್ಕಮ್ಮನಿಗೆ ಅನೇಕ ರೀತಿಯ ಅಡುಗೆಗಳನ್ನು ಮಾಡುವುದು ಗೊತ್ತಿತ್ತು. ಏಕೆಂದರೆ ಮನೆಯಲ್ಲಿ ಒಬ್ಬಂಟಿಯಾಗಿರುವಾಗ ಅವಳು ಈ ರೀತಿಯ ಅನೇಕ ರೀತಿಯ ಅಡುಗೆಗಳನ್ನು ಬೇಯಿಸಿ ತಿನ್ನುತ್ತಿದ್ದಳು. ಈಗ ಸ್ನೇಹಿತರೆ, ರವಿಯ ಚಿಕ್ಕಮ್ಮ ಇಂದು ರವಿಗಾಗಿ ಪ್ರತ್ಯೇಕವಾಗಿ ಕ್ಯಾರೆಟ್ ಹಲ್ವಾ ಮಾಡುತ್ತಾಳೆ. ಅವಳು ಬ್ರೆಡ್ ಪಕೋಡ ಎಲ್ಲ ರೀತಿಯ ಇತ್ಯಾದಿಗಳನ್ನು ಮಾಡುತ್ತಾಳೆ. ರವಿಯ ಚಿಕ್ಕಮ್ಮ ರವಿಗಾಗಿ ಮಾಡಿದ ಇನ್ನೂ ಅನೇಕ ರೀತಿಯ ವಸ್ತುಗಳು ಇದ್ದವು. ಸ್ನೇಹಿತರೆ, ರವಿಯ ಚಿಕ್ಕಮ್ಮ ಎಲ್ಲ ವಸ್ತುಗಳನ್ನು ಮೇಜಿನ ಮೇಲೆ ಇಡುತ್ತಾಳೆ. ಅವಳು ಎಲ್ಲ ಪಾತ್ರೆಗಳನ್ನು ಇಟ್ಟುಕೊಳ್ಳುತ್ತಾಳೆ ಮತ್ತು ರವಿ ಆಹಾರದ ಪರಿಮಳವನ್ನು ಅನುಭವಿಸಿ ತನ್ನ ಚಿಕ್ಕಮ್ಮನನ್ನು ನೋಡುವಾಗಲೇ ಹೊಟ್ಟೆ ತುಂಬಿತ್ತು. ರವಿಯ ಮನಸ್ಸು ಆಹಾರದ ಮೇಲೆ ಕಡಿಮೆ ಮತ್ತು ಅವನ ಚಿಕ್ಕಮ್ಮನ ಮೇಲೆ ಹೆಚ್ಚು ಇತ್ತು. ಆದರೆ ಸ್ನೇಹಿತರೆ, ಇಲ್ಲಿಯವರೆಗೆ ರವಿ ತನ್ನ ಚಿಕ್ಕಮ್ಮನ ಬಗ್ಗೆ ಯಾವುದೇ ನಕಾರಾತ್ಮಕ ಪದಗಳ ಮೂಲಕ ವ್ಯಕ್ತಪಡಿಸುತ್ತಿರಲಿಲ್ಲ. ಏಕೆಂದರೆ ಅವನ ಚಿಕ್ಕಮ್ಮ ಈ ವಿಷಯಗಳಿಗೆ ಒಪ್ಪದಿದ್ದರೆ ಬೇರೆಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನೊಂದಿಗೆ ಕುಳಿತು ಆರಾಮವಾಗಿ ತಿಂದು ಕುಡಿಯುತ್ತಾನೆ. ಊಟ ಮುಗಿದ ನಂತರ ರವಿಯ ಚಿಕ್ಕಮ್ಮ ಅವನನ್ನು ಕೇಳುತ್ತಾಳೆ, ನಿನಗೆ ಇಂದಿನ ಆಹಾರ ಹೇಗೆ ಇಷ್ಟವಾಯಿತು? ಆಗ ರವಿ ಹೇಳುತ್ತಾನೆ, ಆಂಟಿ, ನಿಮ್ಮ ಸೌಂದರ್ಯದಂತೆಯೇ ಆಹಾರವು ತುಂಬಾ ರುಚಿಕರವಾಗಿತ್ತು. ಸ್ನೇಹಿತರೆ, ಈ ಎಲ್ಲ ಅಂಶಗಳು, ಈ ರೀತಿಯ ಮಾತುಗಳು ರವಿಯ ಚಿಕ್ಕಮ್ಮನನ್ನು ನೇರವಾಗಿ ಅವನ ಕಡೆಗೆ ಆಕರ್ಷಿಸುತ್ತಿದ್ದವು ಮತ್ತು ರವಿಯ ಚಿಕ್ಕಮ್ಮ ಕೂಡ ಅವನ ಮೇಲೆ ಕೆಲವು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಲು ಪ್ರಾರಂಭಿಸಿದಳು. ಆದರೆ ರವಿಯ ಚಿಕ್ಕಮ್ಮನಿಗೆ ನೇರವಾಗಿ ಅವನಿಗೆ ಏನನ್ನು ಹೇಳುವ ಧೈರ್ಯವಿರಲಿಲ್ಲ. ಏಕೆಂದರೆ ಅವಳಿಗೂ ಈಗಾಗಲೇ ಕೆಲವು ಆಲೋಚನೆಗಳು ಬರುತ್ತಿದ್ದವು. ಆದರೆ ಅವಳು ರವಿಗೆ ಈ ಬಗ್ಗೆ ನೇರವಾಗಿ ಹೇಳಲು ಸಾಧ್ಯವಾಗಲಿಲ್ಲ. ಊಟದ ನಂತರ ಅವರು ಬಹಳಷ್ಟು ಮಾತುಕತೆ ನಡೆಸಿದರು. ರವಿಯ ಚಿಕ್ಕಮ್ಮ, ಮನೆಯಲ್ಲಿ ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಹಾಗಾಗಿ ನಾವಿಬ್ಬರು ಒಂದೇ ಕೋಣೆಯಲ್ಲಿ ಮಲಗಬೇಕೆಂದು ನಾನು ಬಯಸುತ್ತೇನೆ. ಆಗ ರವಿ ಉತ್ತರಿಸಿದ, ಆಂಟಿ, ಇದು ತುಂಬ ಒಳ್ಳೆಯ ಐಡಿಯಾ ಮತ್ತು ಮನೆಯಲ್ಲಿ ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎಂಬುದು ನಿಜ. ನಾವು ಪ್ರತ್ಯೇಕ ಕೋಣೆಗಳಲ್ಲಿ ಮಲಗಿದರೆ ನಮಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವು ಒಂದೇ ಕೋಣೆಯಲ್ಲಿ ಏಕೆ ಮಲಗಬಾರದು? ಮತ್ತು ಅದರ ನಂತರ ಸ್ನೇಹಿತರೆ, ರವಿಯ ಚಿಕ್ಕಮ್ಮ ಇಬ್ಬರಿಗೂ ಒಂದೇ ಕೋಣೆಯಲ್ಲಿ ಹಾಸಿಗೆಗಳನ್ನು ರೆಡಿ ಮಾಡುತ್ತಾಳೆ ಮತ್ತು ನಂತರ ಹಾಸಿಗೆಗಳನ್ನು ಮಾಡಿದ ನಂತರ ರವಿ ತನ್ನ ಚಿಕ್ಕಮ್ಮನೊಂದಿಗೆ ಅದೇ ಕೋಣೆಯಲ್ಲಿ ಮಲಗಲು ಪ್ರಾರಂಭಿಸುತ್ತಾನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿದೆ, ನಿಮ್ಮಲ್ಲಿ 2 ಅಥವಾ 3 ಬಹಳ ದಿನಗಳ ನಂತರ ಭೇಟಿಯಾದಾಗ ಕೆಲವು ಹಳೆಯ ವಿಷಯಗಳು, ಕೆಲವು ಹಳೆಯ ನೆನಪುಗಳು ಮತ್ತೆ ಮತ್ತೆ ನೆನಪಾಗುತ್ತವೆ ಮತ್ತು ಜೀವನದ ಬಗ್ಗೆ ಹಲವು ರೀತಿಯ ವಿಷಯಗಳನ್ನು ತಮ್ಮೊಳಗೆ ಚರ್ಚಿಸಲಾಗುತ್ತದೆ. ಈಗ ಸ್ನೇಹಿತರೆ, ರವಿಯ ಚಿಕ್ಕಮ್ಮನಿಗೆ ರವಿ ಜೊತೆ ಮಾತನಾಡಲು ಸ್ವಲ್ಪ ನೆಪ ಬೇಕಿತ್ತು. ಆದ್ದರಿಂದ ಅವಳು ರವಿಯ ಚಿಕ್ಕಮ್ಮನನ್ನು ಕೇಳಲು ಪ್ರಾರಂಭಿಸುತ್ತಾಳೆ, ನೀನು ಆ ನಗರಕ್ಕೆ ಅಧ್ಯಯನಕ್ಕಾಗಿ ಹೋದಾಗ ನಿನಗೆ ಮತ್ತು ಒಬ್ಬ ಹುಡುಗಿಗೆ ಸಂಬಂಧವಿತ್ತು ಎಂದು ನಾನು ನಿನ್ನ ತಂದೆ ತಾಯಿಯಿಂದ ಕೇಳಿದೆ. ಹಾಗಾದರೆ ಅವಳ ಕತೆ ಏನು ಮತ್ತು ನಿಮ್ಮ ನಡುವೆ ಏನಾಯಿತು? ನಂತರ ಸ್ನೇಹಿತರೆ, ಚಿಕ್ಕಮ್ಮ ಈ ವಿಷಯವನ್ನು ರವಿ ಮುಂದೆ ಇಟ್ಟಾಗ ರವಿ ತನ್ನ ಚಿಕ್ಕಮ್ಮನಿಗೆ ಎಲ್ಲವನ್ನು ಹೇಳುತ್ತಾನೆ. ಚಿಕ್ಕಮ್ಮ, ಇದರಲ್ಲಿ ಏನೂ ಇಲ್ಲ. ಆ ಹುಡುಗಿ ಮತ್ತು ನಾನು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡುತ್ತಿದ್ದೆವು ಮತ್ತು ನಾವು ಪ್ರತಿದಿನ ಭೇಟಿಯಾಗುತ್ತಿದ್ದೆವು. ಆದರೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಹುಡುಗಿಯ ಪೋಷಕರು ಅವಳ ನಿಶ್ಚಿತಾರ್ಥ ಮತ್ತು ಮದುವೆಯನ್ನು ಬೇರೆಡೆ ನಿಶ್ಚಯಿಸಿದರು. ನಂತರ ಆ ಹುಡುಗಿ ನನ್ನೊಂದಿಗೆ ಇರಲು ಇಷ್ಟಪಡಲಿಲ್ಲ. ಇದರಿಂದ ನನಗೆ ತುಂಬ ಕೋಪ ಬಂದು ಅದಕ್ಕಾಗಿಯೇ ನಾನು ಅವಳಿಗೆ ಕಪಾಳ ಮೋಕ್ಷ ಮಾಡಿದೆ. ಆ ಕಪಾಳ ಮೋಕ್ಷಗಳಿಂದಾಗಿ ಹುಡುಗಿ ಕೋಪಗೊಂಡು ನನ್ನ ವಿರುದ್ಧ FIR ದಾಖಲಿಸಿದಳು. ಅದಕ್ಕಾಗಿಯೇ ನಾನು ಪೊಲೀಸ್ ಠಾಣೆಗೆ ಹೋದೆ. ನಂತರ ನನ್ನ ತಂದೆಗೆ ಉಳಿದ ಕತೆ ನಿಮಗೆ ತಿಳಿದಿದೆ. ಅದಾದ ನಂತರ ನಾನು ಆ ಹುಡುಗಿಯೊಂದಿಗೆ ಎಂದಿಗೂ ಮಾತನಾಡಲಿಲ್ಲ. ಸ್ನೇಹಿತರೆ, ಇಷ್ಟೊಂದು ಮಾತುಗಳು ನಡೆದಾಗ ರವಿಯ ಚಿಕ್ಕಮ್ಮ ರವಿಯನ್ನು ಕೂಡ ಬಲೆಗೆ ಬೀಳಿಸಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾಳೆ. ರವಿಯ ಚಿಕ್ಕಮ್ಮ, ರವಿ, ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿನ್ನನ್ನು ಒಂದು ವಿಷಯ ಕೇಳಬಹುದೇ ಎಂದು ಕೇಳುತ್ತಾಳೆ. ಆಗ ರವಿ, ಹೌದು ಚಿಕ್ಕಮ್ಮ, ದಯವಿಟ್ಟು ಅದು ಏನು ಅಂತ ಕೇಳಿ ಎಂದು ಹೇಳುತ್ತಾನೆ. ಅವನ ಚಿಕ್ಕಮ್ಮ, ಆ ಹುಡುಗಿ ಜೊತೆ ನೀನು ಏನೆಲ್ಲ ಮಾಡಿದ್ದೀಯಾ ಎಂದು ಕೇಳುತ್ತಾಳೆ. ಆಂಟಿ, ನಾನು ಅವಳ ಜೊತೆ ಹಲವು ರಾತ್ರಿಗಳನ್ನು ಕಳೆದಿದ್ದೇನೆ. ನಾವಿಬ್ಬರು ಗಂಡ ಹೆಂಡತಿಯಂತೆ ಇಡೀ ರಾತ್ರಿಯೆಲ್ಲ ಪ್ರೀತಿಯನ್ನು ಮಾಡಿದ್ದೇವೆ. ಆದರೆ ಆಗಲೂ ಆ ಹುಡುಗಿ ನನ್ನ ಮಾತನ್ನು ಕೇಳಲಿಲ್ಲ
ಮತ್ತು ನನ್ನೊಂದಿಗೆ ನಿಲ್ಲಲಿಲ್ಲ ಎಂದು ರವಿ ಹೇಳಲು ಪ್ರಾರಂಭಿಸುತ್ತಾನೆ. ರವಿಯ ಚಿಕ್ಕಮ್ಮನಿಗೆ ಈ ಹುಡುಗ ಪ್ರೀತಿಯ ವಿಷಯದಲ್ಲಿ ಬಹಳಷ್ಟು ಕಷ್ಟಗಳನ್ನು ಕಂಡಿದ್ದಾನೆ ಎಂದು ಈಗಲೇ ಅರ್ಥವಾಗಿತ್ತು. ಮತ್ತು ನಂತರ ಸ್ನೇಹಿತರೆ, ಮುಂದೆ ಏನಾಗುತ್ತದೆ ಎಂದರೆ, ಹುಡುಗ ತನ್ನ ಚಿಕ್ಕಮ್ಮನೊಂದಿಗೆ ಈ ಥರ ಹಲವು ವಿಷಯಗಳ ಬಗ್ಗೆ ಮಾತನಾಡುತ್ತಾನೆ. ಹುಡುಗ ತನ್ನ ಚಿಕ್ಕಮ್ಮನಿಗೆ, ಆಂಟಿ, ನೀವು ನನ್ನ ಬಗ್ಗೆ ಎಲ್ಲವನ್ನು ಕೇಳಿದ್ದೀರಿ, ಆದರೆ ನೀವು ನಿಮ್ಮ ಬಗ್ಗೆ ಏನನ್ನು ಹೇಳುತ್ತಿಲ್ಲ. ಎಲ್ಲ ನಂತರ ನಿಮ್ಮ ಚಿಕ್ಕಪ್ಪ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಾರೆ. ತದನಂತರ ನಾವು ಮದುವೆಯಾಗಿ ಸುಮಾರು 3 ಅಥವಾ 4 ವರ್ಷಗಳಾಗಿವೆ. ನಮಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ. ನೀವು ಇಲ್ಲಿ ಒಂಟಿತನವನ್ನು ಹೇಗೆ ಅನುಭವಿಸುತ್ತೀರಿ ಎಂದು ಕೇಳುತ್ತಾನೆ. ಅವನ ಚಿಕ್ಕಮ್ಮ ಇದನ್ನು ಕೇಳಿದಾಗ ಅವಳು ರವಿಗೆ, ನಿಜ ಹೇಳಬೇಕೆಂದರೆ ನನ್ನ ಗಂಡನಿಲ್ಲದೆ ನನಗೆ ಇಲ್ಲಿ ತುಂಬ ಬೇಸರವಾಗಿದೆ. ಆದರೆ ನಾನು ಏನು ಮಾಡಲು ಸಾಧ್ಯ? ಅವನು ಆಗಾಗ್ಗೆ ಬರುತ್ತಾನೆ. ಅವನು ಬಂದ ನಂತರ ಅವನು ಕೆಲವು ದಿನಗಳು ಮಾತ್ರ ಮನೆಯಲ್ಲಿಯೇ ಇರುತ್ತಾನೆ. ನಂತರ ಅವನು ಏನನ್ನೂ ಮಾಡುವುದಿಲ್ಲ. ನನಗೆ ದೇಹದ ಸುಖವೂ ಕೊಡುವುದಿಲ್ಲ ಎಂದು ಹೇಳುತ್ತಾಳೆ. ನನ್ನ ಗಂಡನಿಂದ ನನಗೆ ತುಂಬ ತೊಂದರೆಯಾಗುತ್ತಿದೆ. ಆದರೆ ನಾನು ಏನು ಮಾಡಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ. ನಾನು ಕೂಡ ಅವನನ್ನೇ ಮದುವೆ ಆಗಿದ್ದೇನೆ ಎಂದು ಹೇಳುತ್ತಾಳೆ. ಆಗ ರವಿ, ಆಂಟಿ, ನಿಮ್ಮ ಮಾತು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದರೆ ಈಗ ನಿಮಗೆ ಬೇರೆ ದಾರಿಯೇ ಇಲ್ಲ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಅವನ ಚಿಕ್ಕಮ್ಮ ರವಿಗೆ, ನಾನು ನಿನಗೆ ಬಹಳ ದಿನಗಳಿಂದ ಒಂದು ವಿಷಯ ಹೇಳಬೇಕೆಂದು ಬಯಸುತ್ತಿದ್ದೆ ಎಂದು ಹೇಳುತ್ತಾಳೆ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿನಗೆ ಇದನ್ನು ಕೇಳಬಹುದೇ? ಆಗ ರವಿ ಹೇಳುತ್ತಾನೆ, ಏನಾಯಿತು ಹೇಳಿ ಚಿಕ್ಕಮ್ಮ, ಏನು ವಿಷಯ ಎಂದು ಕೇಳುತ್ತಾನೆ. ಆದರೆ ಸ್ನೇಹಿತರೆ, ರವಿಯ ಚಿಕ್ಕಮ್ಮನಿಗೆ ಏನೂ ಹೇಳುವುದನ್ನು ಆಗುವುದಿಲ್ಲ. ಅವಳು ನಾಚಿಕೆ ಪಟ್ಟು ಏನನ್ನೂ ಹೇಳುವುದಿಲ್ಲ. ಅಲ್ಲಿಗೆ ಆ ವಿಷಯವನ್ನು ನಿಲ್ಲಿಸಿ ಬಿಟ್ಟು ಬಿಡುತ್ತಾಳೆ. ರವಿ ತನ್ನ ಚಿಕ್ಕಮ್ಮನನ್ನು ಹಲವು ಬಾರಿ ಕೇಳಲು ಪ್ರಯತ್ನಿಸುತ್ತಾನೆ ಮತ್ತು ಅವಳು ಅವನಿಗೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾಳೆ. ಆದರೆ ಅವಳ ಫೀಲಿಂಗ್ಸ್ ಬಗ್ಗೆ ಏನೂ ಕೂಡ ಹೇಳುವುದಿಲ್ಲ. ಮತ್ತು ಅವರು ಮಾತನಾಡುತ್ತಿರುವಾಗ ರಾತ್ರಿ 12 ಗಂಟೆ ಸಮೀಪಿಸುತ್ತಿದೆ. ಅವನ ಚಿಕ್ಕಮ್ಮ ನಿದ್ರೆಗೆ ಜಾರಿದ್ದಾಳೆ. ಆದರೆ ರವಿ ಈ ರಾತ್ರಿ ಕಳೆದು ಹೋದರೆ ಇಂದಿನಂತೆ ಮತ್ತೊಂದು ಅವಕಾಶ ಸಿಗದಿರಬಹುದು ಎಂದು ನಿರ್ಧರಿಸಿದನು. ಹಾಗಾಗಿ ಅವನ ಎಲ್ಲ ಆಸೆಗಳನ್ನು ಇವತ್ತೇ ಪೂರೈಸಿಕೊಳ್ಳಬೇಕು ಎಂದು ಅವನು ದೃಢ ನಿಶ್ಚಯ ಮಾಡುತ್ತಾನೆ. ಇದಾದ ನಂತರ ಸ್ನೇಹಿತರೆ, ರವಿ ನಿಧಾನವಾಗಿ ತನ್ನ ಒಂದು ಕೈಯನ್ನು ಚಾಚಿ ತನ್ನ ಚಿಕ್ಕಮ್ಮನ ಕೈಯ ಮೇಲೆ ಕೈ ಇಡುತ್ತಾನೆ. ಮತ್ತು ಸ್ನೇಹಿತರೆ, ರವಿ ತನ್ನ ಚಿಕ್ಕಮ್ಮನ ಮೇಲೆ ಕೈ ಇಟ್ಟಾಗ ರವಿಯ ಚಿಕ್ಕಮ್ಮ ಕೂಡ ಬೇರೆಯದೇ ಭಾವನೆಯನ್ನು ಹೊಂದುತ್ತಾಳೆ. ಅವಳು ಯಾವುದನ್ನು ವಿರೋಧಿಸುವುದಿಲ್ಲ ಮತ್ತು ಅವನ ಚಿಕ್ಕಮ್ಮ ಈ ವಿಷಯವನ್ನು ವಿರೋಧಿಸುತ್ತಿಲ್ಲ ಎಂದು ಅವನಿಗೂ ಅನಿಸಿದಾಗ ಅವನ ಭಯ ಬಹುತೇಕ ಮುಗಿದು ಹೋಗುತ್ತದೆ. ರವಿ ನಿಧಾನವಾಗಿ ಅವನ ಕೈಯನ್ನು ಮತ್ತಷ್ಟು ಸರಿಸಲು ಪ್ರಯತ್ನಿಸುತ್ತಾನೆ ಮತ್ತು ಸ್ನೇಹಿತರೆ, ನಿಧಾನವಾಗಿ ಅವನ ಕೈಯನ್ನು ಮತ್ತಷ್ಟು ಸರಿಸಲು ಪ್ರಯತ್ನಿಸಿದ ತಕ್ಷಣ ಅವನ ಚಿಕ್ಕಮ್ಮ ಕೂಡ ರವಿಗೆ ಬೆಂಬಲ ನೀಡುತ್ತಾಳೆ. ಅವಳು ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ನಂತರ ಅವನ ಕೈ ಹಿಡಿದಾಗ ರವಿಯ ಭಯ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಮತ್ತು ನಂತರ ಏನಾಗಲಿದೆ? ಸ್ನೇಹಿತರೆ, ರವಿ ನಿಧಾನವಾಗಿ ಮುಂದೆ ಸಾಗುತ್ತಾನೆ ಮತ್ತು ತನ್ನ ಚಿಕ್ಕಮ್ಮನೊಂದಿಗೆ ಆ ಎಲ್ಲ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ರವಿ ತನ್ನ ಚಿಕ್ಕಮ್ಮನ ಉಬ್ಬಿದ 2 ಎದೆಗಳನ್ನು ಪ್ರೀತಿಸುತ್ತಾ ಮುತ್ತಿಸುತ್ತಾ ಅವಳು ಇಷ್ಟು ದಿನಗಳಿಂದ ಹಂಬಲಿಸಿದ ಪ್ರೀತಿಯನ್ನು ಕೊಡಲು ಶುರು ಮಾಡಿದ. ರವಿ ತನ್ನ ಹಳೆಯ ಲವ್ವರ್ ಸ್ಮಿತಾಳನ್ನು ನೆನೆಸಿಕೊಂಡು ಮತ್ತಷ್ಟು ಅವನ ಚಿಕ್ಕಮ್ಮನ ಇಡೀ ದೇಹಕ್ಕೆ ಲವ್ ಮಾಡುತ್ತಿದ್ದ. ಚಿಕ್ಕಮ್ಮ ಅಂತೂ ತುಂಬಾನೇ ಸುಖ ಅನುಭವಿಸುತ್ತಿದ್ದಳು. ಈ ಕ್ಷಣದಲ್ಲಿ ಅವರಿಬ್ಬರು ಲವರ್ಸ್ ಥರ ಎಂಜಾಯ್ ಮಾಡುತ್ತಿದ್ದರು. ಆ ರಾತ್ರಿ 3 ಗಂಟೆಗಳ ಹೆಚ್ಚು ಕಾಲ ಇಬ್ಬರು ಸಂಭಾಷಣೆ ನಡೆದಾಗ ರವಿ ಮತ್ತು ಅವಳ ಚಿಕ್ಕಮ್ಮ ಗಂಡ ಹೆಂಡತಿ ಮಾಡುವ ಎಲ್ಲ ಕೆಲಸಗಳನ್ನು ಪದೇ ಪದೇ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ರವಿಯ ಚಿಕ್ಕಮ್ಮ ತುಂಬ ಅಸ್ವಸ್ಥಳಾದಳು. ಅವಳು ಎದ್ದು ನಿಂತಾಗ ಅವಳು ನಡೆಯಲು ಕೂಡ ಸಹ ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಈ ಆಟ ಹೀಗೆ ಹಲವು ಬಾರಿ ನಡೆಯುತ್ತದೆ. ಹಾಗಾದರೆ ಸ್ನೇಹಿತರೆ, ಹೊಸ ವರ್ಷದ ದಿನದಂದು ರವಿ ಮತ್ತು ಅವನ ಚಿಕ್ಕಮ್ಮ ಇಬ್ಬರ ಒಂಟಿತನವನ್ನು ದೂರ ಮಾಡಲು ಪರಸ್ಪರ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರು. ಸ್ನೇಹಿತರೆ, ಇದೇ ಹೊಸ ವರ್ಷದ ದಿನದಂದು ನಡೆದ ಘಟನೆ. ಈ ಸತ್ಯ ಕಥೆಯನ್ನು ಹೇಳುವುದರಲ್ಲಿ ನಮ್ಮ ಉದ್ದೇಶ ಯಾರ ಭಾವನೆಗಳನ್ನು ನೋಯಿಸುವುದು ಅಲ್ಲ. ಇದು ನಿಮ್ಮನ್ನು ಎಚ್ಚರಿಸುವುದು ಮಾತ್ರ, ನಿಮಗೆ ಅರಿವು ಮೂಡಿಸುವುದು ಮಾತ್ರ. ಸ್ನೇಹಿತರೆ, ನಿಮಗೆ ಈ ಕಥೆಯ ಬಗ್ಗೆ ಇರುವ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.